ನಿಮ್ಮ ಮದುವೆ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಅಂತ ಅಂದ್ರೆ ಏನ್ ಹೇಳ್ತೀರಾ? ಮೇಡಮ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಕೆಲವೊಂದು ಪರ್ಸನಲ್ ಇದು ಪಬ್ಲಿಕ್ ಅಲ್ಲಿ ಹೇಳ್ಬೇಕನ್ನೋ ಅವಶ್ಯಕತೆನೂ ಇಲ್ಲ, ಅದು ಹೇಳ್ಬೇಕು ಅನ್ನೋದು ಇಲ್ಲ. ಅದು ನನಗೆ ಯಾವಾಗಾದ್ರೂ ಹೇಳ್ಬೇಕಂತಂದ್ರೆ ನಾನು ನಿಮ್ಮ ಚಾನಲ್ ಹುಡ್ಕೊಂಡು ನಾನೇ ಕುತ್ಕೊಂಡು ಹೇಳ್ತೀನಿ. ವೆಲ್ಕಮ್ ಎಲ್ಲ ಮಾಡ್ಕೊಳಕ್ಕೂ ಮುಂಚೆ ನೀವ್ ಎಷ್ಟು ಗೋಲ್ಡ್ ಹಾಕೊಂಡಿದೀರಾ, ಎಷ್ಟು ಬರ್ತದದು ಅಂತ ನಿಮ್ಗೆ ಯಾಕೆ ಬೇಕದು? ಅದೊಂದು ಮಾಡ್ರಿ ತಿರ್ಗಾ ಬ್ರೇಕಿಂಗ್ ನ್ಯೂಸ್ ಬರೀ ಇಂಥದೆಯಾ ಕೂತ್ಕೊಂಡು ಅವತ್ತು ಸಂಗೀತ ಇಲ್ಲದೆ ಕಾರ್ತಿಕ್ 0 ಇದನ್ನ ಪ್ರೂವ್ ಮಾಡಿ ಅಂತ ಹೇಳಿದ್ರು. ಇವಾಗ ಗೊತ್ತಾಯ್ತು ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು, ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಅವ್ರು 0ನೇ ಅಂತ ಹೇಳ್ತಾರೆ. ಇದು ನೈಟ್ ಟೈಮು ಮೋಸ್ಟ್ಲಿ ನೀವೆಲ್ಲ ಮಲ್ಕೊಂಡಿರ್ತೀರೋ ಇಬ್ರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಝೀರೋ ಎಲ್ಲಿ ಕಾಣಿಸ್ತದೆ ಮೇಡಮ್? ಕೇಳಿ ಮೀಟರ್ ಬೇಕು, ಮೀಟರ್ ಮೀಟರ್ ಅದರಲ್ಲಿ ಈ ಟ್ರೋಲ್ ಪೇಜಸ್ಗಳಿಗೆ ಕೆಲವೊಂದು ಅಡ್ಮಿನ್ಗಳಿಗೆ ಸಂಗೀತ ಪೇಡ್ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಂದ್ರೆ ನಿಮ್ ಹೆಸರು ಮೇನ್ ಆಗಿ ಕೇಳಿ ಬಂದಿತ್ತು, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀರಾ? ಇವಾಗ್ಲೂ ಹೋಗಿ ಯಾರು ಬೇಕಿದ್ರು ಚೆಕ್ ಮಾಡ್ಕೊಬಹುದು. ಯಾರಾದ್ರೂ ಹೇಳ್ಬಿಡ್ಲಿ ನಾನು ಪೇಡ್ ಪ್ರಮೋಷನ್ ಮಾಡಿದೀನಿ ಅಂತ, ಬಿಕಾಸ್ ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಬಿಕಾಸ್ ಐ ಥಿಂಕ್ ಒಂದೇ ಒಂದ್ ರೂಪಾಯಿ ನಾನು ಖರ್ಚು ಮಾಡಿಲ್ಲ. ನಾವು ನಾವಾಗಿದ್ಬಿಟ್ರೆ ಬಿಗ್ ಬಾಸ್ ಅನ್ನೋ ಒಂದು ಶೋ ನಲ್ಲಿ ನಾವ್ ಎಲ್ಲೂ ಯಾರಿಗೂ ದುಡ್ಡು ಕೊಡ್ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಅಂಡ್ ನನ್ನ ಪ್ರಕಾರ ಬುರ್ಡೆ ಹೊಡೆದಾಕ್ಬಿಡ್ಬೇಕು, ಈ ತರದ ಅವಾಗ ದಾರಿಗೆ ಬರ್ತಾರ ಅಷ್ಟೇ ಇವ್ರುಗಳು. ಮನ ಮರ್ಯಾದೆ ಬೇಡವಾ ಸ್ವಲ್ಪ ನಾತ್ರಿಗೆ? ನಮ್ಮ ವ್ಯಕ್ತಿತ್ವ ನಾವು ತೋರಿಸ್ತಾ ಇದೀವಿ. ಎಷ್ಟೇ ದುಡ್ಡು ಕೊಟ್ಟರು ಕೂಡ ಅದನ್ನ ಜನ ಇಷ್ಟು ಚೆನ್ನಾಗಿಲ್ದಿದ್ರೆ ಚೆನ್ನಾಗಿದೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಸೊ ನಂಗೆ ಪೇಡ್ ಪ್ರಮೋಷನ್ ಮಾಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ